ನಾನು UBDT ಕಾಲೇಜಿಂದ ಬಂದಿದ್ದೀನಿ. ನನ್ನ ಹೆಸರು ಮೇಘನಾ ಅಂತ. ಬಿಸ್ನೆಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು, ಕೊಡೋಕ್ಕಾಗುತ್ತೆ ಸರ್? ಹಾಂ ಮೇಡಮ್, ಕೊಡೋಣ ತೊಗೊಳ್ಳಿ. ಒಂದು ಸ್ವಲ್ಪ ಕ್ವಶನ್ಸ್ ಇದೆ, ನೀವು ಆನ್ಸರ್ ಮಾಡ್ತೀರಾ ಸರ್? ಮಾಡೋಣ ಮ್ಯಾಮ್. ಸರ್, ನಿಮ್ದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಜರ್ನಿ ಹೇಗಿತ್ತು? ನಿಮ್ಮ ಟರ್ನಿಂಗ್ ಪಾಯಿಂಟ್ ಏನು ಸರ್? ನಮ್ಮದು ಜರ್ನಿ ಅಂತ ಹೇಳಿದ್ರೆ ಅಂದರೆ ನಾವು ಒಂದು ಕಡೆ ಕೆಲಸ ಮಾಡಿದ್ವಿ ಸ್ಟಾರ್ಟಿಂಗು, ಅಂದರೆ ನಮ್ಮ ಶಾಪಲ್ಲೇ. ಇನ್ನೊಂದು ನಾವು ಸಪ್ರೇಟಾಗಿ ಒಂದು ಶಾಪು ಅಂದರೆ ಒಂದು 8 ರಿಂದ 9 ವರ್ಷದ ಹಿಂದ್ಗಡೆ ಶುರು ಮಾಡಿದ್ವಿ. ಅವಾಗಿಂದ ಸಣ್ಣದಾಗಿ ಶುರು ಮಾಡಿದ್ವಿ, ಈಗ ಒಂದು ಲೆಕ್ಕಕ್ಕೆ ಮಾಡ್ಕೊತ ಬಂದಿದ್ವಿ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾವ ಥರ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ ಸರ್? ಅದರಿಂದ ಹೊರಗೆ ಹೇಗೆ ಬಂದಿದ್ದೀರಾ? ಅದು ಆ ಥರ ಹೇಳೋಕ್ಕಾಗಲ್ಲ, ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಗೊತ್ತಾಗುತ್ತೆ. ಯಾವ ಥರ ಅನ್ನೋದಾದರೆ ಈಗ ಫೈನಾನ್ಷಿಯಲ್ ಆಗಿರ್ಬೋದು, ಮತ್ತು ಎಲ್ಲ ಥರ ಪ್ರಾಬ್ಲಮ್ಸ್ ಯಾವ ಥರ ಅಂದರೆ, ನೀವು ಜನರಲಿ ಸ್ಟಾರ್ಟಿಂಗ್ ಬರೋದೇ ನಿಮಗೆ ಫೈನಾನ್ಷಿಯಲ್ ಬಜೆಟ್ಟು ಆ ಥರ. ನಾವು ಒಂದು ಲೋನ್ ಮಾಡಿಸಿ ಅದನ್ನು ಸ್ಟಾರ್ಟ್ ಮಾಡಿ, ನಾವು ಸ್ವಲ್ಪ ಕೂಡಿಟ್ಟಿದ್ದು ದುಡ್ಡಿತ್ತು, ಅದನ್ನು ಸೇರಿಸಿ ಒಂದು ಧೈರ್ಯ ಮಾಡಿ ಅಂಗಡಿ ಮಾಡಿದ್ವಿ. ಫೇಲ್ಯೂರ್ನ ನೀವು ಅದನ್ನು ಆಪರ್ಚುನಿಟಿಯಾಗಿ ಹೇಗೆ ಕನ್ವರ್ಟ್ ಮಾಡ್ಕೊಂಡ್ರಿ, ಹೇಗೆ ಚೇಂಜ್ ಮಾಡ್ಕೊಂಡ್ರಿ? ಇದು ಫೇಲ್ಯೂರ್ ಅನ್ನೋದಕ್ಕಿಂತ ಫೇಲ್ ಅಂತ ಅಂದರೆ ಒಂದು ಡೌನ್ ಗ್ರೇಡ್ ಅಪ್ಗ್ರೇಡ್ ಒಂದು ಬರ್ತಾನೆ ಇರುತ್ತೆ ಮನುಷ್ಯಂಗೆ. ಒಂಥರ ಇದ್ದಿದ್ದು ಒಂಥರ ಇರಲ್ಲ. ಬಂದಾಗ ಅದನ್ನು ಇನ್ನೊಂದು ಥರ ಅಂದರೆ ಅದನ್ನು ಆಪರ್ಚುನಿಟಿ ಥರ ನೀವು ತೊಗೋಬೇಕು. ನೀವು ಯಾವ ಥರ ಅದನ್ನು ಯೋಚನೆ ಮಾಡ್ತೀರಾ, ಅದರಿಂದ ಹೆಂಗೆ ಕನ್ವರ್ಟ್ ಮಾಡೋದಂತ ನೀವು ಯೋಚನೆ ಮಾಡಿದ್ರೆ 100% ಸಿಗುತ್ತೆ. ನಾವು ಅದೇ ಥರ ಸಣ್ಣದಿಂದ ದೊಡ್ಡದು ಹೆಂಗೆ ಅಂದರೆ ಸಣ್ಣದರಿಂದ ಏನು ಎಷ್ಟಕ್ಕೆ ತಂದು ಎಷ್ಟಕ್ಕೆ ಮಾಡಿದ್ರೆ ಏನು ಪ್ರಾಫಿಟ್ ಇಟ್ಕೊಂಡು ಹೆಂಗೆ ಮಾಡ್ಬೋದು ಅಂತ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಒಬ್ಬರಿಂದ ಕಲಿತು ನಾವು ಮಾಡಿರೋದು. ಓಕೆ, ಯಾವ ಹ್ಯಾಬಿಟ್ ಮತ್ತು ರೋಟೀನ್ ನಿಮಗೆ ಹೆಲ್ಪ್ ಆಯಿತು ಸರ್ ಸಕ್ಸಸ್ಫುಲ್ ಆಗೋಕ್ಕೆ? ಇಟ್ಸ್ ಎ ಕಮ್ಯುನಿಕೇಷನ್. ನಾನು ಅಂತಂತೀನಿ ಪ್ರಾಕ್ಟೀಸ್ ಆ್ಯಂಡ್ ಕಮ್ಯುನಿಕೇಷನ್ ವಿತ್, ಅಂದರೆ ಎಲ್ಲರ ಜೊತೆ ನೀವು ಹೆಂಗೆ ಇರ್ತೀರಾ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ. ಮತ್ತು ಎಷ್ಟು ಚೆನ್ನಾಗಿ ಹಚ್ಕೊಂಡು ಹೋಗ್ತೀರಾ, ಎಷ್ಟು ಜನಕ್ಕೆ ಹೆಂಗೆ ಅಂದರೆ ಹಚ್ಕೊತೀರಾ, ಎಷ್ಟು ಕಮ್ಯುನಿಕೇಷನ್ ಹೆಂಗಿರುತ್ತೆ, ಮತ್ತು ನಿಮ್ಮ ಬಿಹೇವಿಯರ್ ಹೆಂಗಿರುತ್ತೆ, ಅದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ನೀವು ಟಫ್ ಟೈಮಲ್ಲಿ ಯಾವ ಥರ ಮೋಟಿವೇಟ್ ಆಗ್ತೀರಾ ಸರ್? ಟಫ್ ಟೈಮ್ ಅನ್ನೋದಕ್ಕಿಂತ ರೆಗ್ಯುಲರ್ ಇರುತ್ತೆ. ಎವ್ರಿ ಟೈಮ್ ಇಸ್ ಟಫ್ ಟೈಮ್ ಅಂತ ಅನ್ಕೊಂತ ಹೋದರೆ ಗ್ರೋತ್ ಜಾಸ್ತಿ ಸಿಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಅದೇ ಥರ ನೀವು ಟಫ್ ಟೈಮ್ ಯಾವ ಥರ ನೋಡ್ತೀರಾ ಅನ್ನೋದಾದರೆ ಆಬ್ವಿಯಸ್ಲಿ ಸೆಕೆಂಡ್ ಲೆವೆಲಲ್ಲಿ ಇರೋರನ್ನ ನೋಡಿ ನಾವು ಇನ್ನೂ ಅದಕ್ಕಿಂತ ಚೆನ್ನಾಗಿ ಆಗಬೇಕು ಅಂತೇಳಿ ಯೋಚನೆ ಮಾಡ್ತೀವಿ. ನಿಮ್ಮ ಲೀಡರ್ಶಿಪ್ ಸ್ಟೈಲ್ ಯಾವುದು, ಅದು ಹೇಗೆ ಡೆವಲಪ್ ಮಾಡ್ಕೊತೀರಾ ಸರ್ ನೀವು? ಲೀಡರ್ಶಿಪ್ ಸ್ಟೈಲ್ ಅಂತ ಹೇಳಕ್ಕೆ ಬರಲ್ಲ. ಯಾವ ಥರ ಅಂದರೆ ಇಟ್ಸ್ ಅ ಕಾಮನ್ ಥಿಂಗ್, ಬಟ್ ನಾವು ನೋಡೋದಲ್ಲ, ಬೇರೆಯವ್ರು ನಮ್ಮನ್ನು ನೋಡಿ ಹೇಳ್ಬೇಕಂತ ನನಗೆ ಅನಿಸುತ್ತೆ. ಲೀಡರ್ಶಿಪ್ ಅಂತ ನಿಮಗೆ ಕಾಣಬೇಕು, ನಾವು ಹೇಳೋದು ಬೇಡ, ಅನಿಸಿದ್ರೆ ಖುಷಿ ವಿಚಾರ. ಲೀಡರ್ಸ್ ಆದರೆ ಯಾರಾದರೂ ಲೀಡರ್ಸ್ ಇದ್ದಾರೆ ಅಂದರೆ ಅವರಲ್ಲಿ ಯಾವ ಥರ ಕ್ವಾಲಿಟೀಸ್ ಇರಬೇಕು ಸರ್ ಲೀಡರ್ಸ್ ಅಂತ ಇದ್ದರೆ? ಲೀಡರ್ಸ್ ಕ್ವಾಲಿಟಿ ಅನ್ನೋದಕ್ಕಿಂತ ಲೀಡರ್ ಅಂತ ನನಗೆ ಗೊತ್ತಿರೋದು, ಲೀಡರ್ ಅಂದರೆ ಏನಂದರೆ ಹೇಳಿ ಮಾಡಿಸೋದಕ್ಕಿಂತ ನಾವೇ ನಿಂತು ಮಾಡಿದ್ರೆ ಇಟ್ಸ್ ಕಾಲ್ಡ್ ಲೀಡರ್. ಅಂದರೆ ನಾವು ಮಾಡಿ ತೋರಿಸಿದ್ರೆ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಅದು ಲೀಡರ್ಶಿಪ್ ಕ್ವಾಲಿಟಿ ಅಂತ ನನಗನ್ಸುತ್ತೆ. ಬಟ್ ನನಗೆ ತಿಳಿದಿದ್ದು, ಇನ್ ಕೇಸ್ ನೀವು ಇವಾಗ ಏನಾದರೂ MBA ಸ್ಟೂಡೆಂಟ್ ಆಗಿದ್ದಿದ್ರೆ ನೀವು ಯಾವ ಸ್ಕಿಲ್ ಮೇಲೆ ಫೋಕಸ್ ಮಾಡ್ತಿದ್ರಿ ಸರ್? ಒಬ್ವಿಯಸ್ಲಿ ಕಮ್ಯುನಿಕೇಷನ್ ಆ್ಯಂಡ್ ಸೇಲ್ಸ್. ನಮ್ಮದು ಕಮ್ಯುನಿಕೇಷನ್ ವಿತ್ ಸೇಲ್ಸ್ ಅಲ್ಲಿರೋದ್ರಿಂದ 100% ವಿ ಆರ್ ರಿಟೇಲರ್. ಅದೇ ಥರ ಸೇಲ್ಸ್ ಮೇಲೆ ಫೋಕಸ್ ಮಾಡಿ ಹೌ ಟು ಬಿಲ್ಡ್ ಅ ಬಿಸ್ನೆಸ್ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮ್ದು ಆನ್ಲೈನ್ ಬಿಸ್ನೆಸ್ ಕೂಡ ಇದೆನಾ ಸರ್? 100% ಅದೇ ಥರ ಇದೆ. ಹೇಗೆ ನಡೀತಿದೆ ಸರ್ ಅದು ಬಿಸ್ನೆಸ್? ವೆರಿ ನೈಸ್. ಇವಾಗ ಪ್ರೊಫೆಷನಲ್ ಸರ್ ಯಾರಾದರೂ ಆಗಿದ್ರೆ ಅವ್ರು ಯಾವ ಥರ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಸರ್? ಅಂದರೆ ಇನ್ ಫ್ಯೂಚರ್ ಯಾರಾದರೂ ಮಾಡೋದಾದ್ರೆ ಇವಾಗ ಮಾಡೋದಿದ್ರೆ ಅವ್ರು ಯಾವ ಥರ ಯಾವ ಥರ ಅನ್ನೋದಕ್ಕಿಂತ ಮಿಸ್ಟೇಕ್ಸ್ ಯಾವ ಥರ ಬರುತ್ತೆ, ಯಾವ ಥರ ಎವ್ರಿ ಒನ್ ಗಾಟ್ ಎ ಸಮಥಿಂಗ್ ಡಿಫ್ರೆಂಟ್ ಮಿಸ್ಟೇಕ್ಸ್. ಎಲ್ಲರೂ ಒಂದೇ ತಪ್ಪು ಮಾಡೋಕ್ಕಾಗಲ್ಲ. ನಾನು ಹೇಳೋದೇನೆಂದರೆ ಇನ್ನೊಬ್ರನ್ನ ನೋಡಿ ಆ ತಪ್ಪನ್ನ ಕಲಿಬೇಕು. ಎಲ್ಲ ತಪ್ಪು ನೀವೇ ಮಾಡಿ ಕಲಿಯೋದಕ್ಕಿಂತ ಇನ್ನೊಬ್ರು ಮಾಡಿರೋ ತಪ್ಪನ್ನ ನೋಡಿ ನೀವು ಅರ್ಥ ಮಾಡ್ಕೊಂಡು ಹೋಗೋದು ನಿಮ್ಮ ಸ್ಕಿಲ್ ಅಂತ ನಾನು ಹೇಳ್ತೀನಿ. ನಿಮಗೆ ಚೆನ್ನಾಗಿ ಅಂದರೆ ಅದನ್ನ ನೋಡಿ ನಿಮ್ಗೆ ಯಾವ್ದು ಸರಿ ಯಾವ ತಪ್ಪು ಅಂತ ನಿಮಗೆ ತಿಳ್ಕೊಂಡು ಮುಂದೆ ಹೋಗೋದು ಒಳ್ಳೇದಂತ ನನಗೆ ಅನಿಸುತ್ತೆ. ಇವಾಗ ನೀವು ಏನಾದರೂ ಫ್ರೆಷರ್ಸ್ನ ಹೈರ್ ಮಾಡುವಾಗ, ಇವಾಗ ಏನಾದರೂ ವರ್ಕರ್ನ ತಗೊಳುವಾಗ ಯಾವ ಬೇಸಿಸ್ ಮೇಲೆ ಹೈರ್ ಮಾಡ್ತೀರಾ ಸರ್? ಪ್ಯೂರ್ಲಿ ಸ್ಕಿಲ್. ಯಾವ ಥರ ಸ್ಕಿಲ್ಸ್? ಅದೇ ನಿಮಗೇನು ಬೇಕು ಅಂದರೆ ಈಗ ನಾನು ಹೈರ್ ಮಾಡ್ಬೇಕಂದ್ರೆ ನನಗೇನು ಬೇಕು ಆ ಸ್ಕಿಲ್ ಇದೆ ನಾವು ಹತ್ರ ಅಂತ ನೋಡ್ತೀವಿ. ಆಸ್ ಪರ್ ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗೆ ನಮಗೆ ಕೊಡೋಕ್ಕಾಗತ್ತಾ ಸ್ಯಾಲ್ರಿ ಅಂತ ನೋಡ್ತೀವಿ. ಹಾಗೆ ಅದೇ ಥರ ಆ ಸ್ಯಾಲ್ರಿ ಕೊಡೋ ವರ್ತ್ ಇದಾನ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಆ ಕೊಡೋ ಸ್ಯಾಲ್ರಿಗೆ ಅವ್ರು ವರ್ತ್ ಕೆಲಸ ಮಾಡ್ತಾ ಅಂದರೆ ಆಬ್ವಿಯಸ್ಲಿ ಆ ರಿಸಲ್ಟ್ಸ್ ಬರ್ತಾವ ಅಂತ ಯೋಚನೆ ಮಾಡ್ತೀವಿ. ಬರುತ್ತೆ ಅಂದಮೇಲೆ 100% ವಿ ವಿಲ್ ತೊಗೊಳ್ತೀವಿ. ಆ ಥರ ಇರುತ್ತೆ. ಇಲ್ಲ ಅಂದರೆ ಎಲ್ಲ ಥರನೂ ಬರ್ತಾರೆ. ಸ್ಕಿಲ್ ಎಕ್ಸಾಕ್ಟ್ ಫಸ್ಟ್ ನೋಡೋದು ಸ್ಕಿಲ್. ಯಾವ ಅಂದರೆ ಕಂಪ್ಲೀಟ್ ಸ್ಕಿಲ್ ಇದೆನಾ ಅವನ ಹತ್ರ, ಇಲ್ಲ ಅಂದರೆ ಅದನ್ನು ಬೇಸ್ಡ್ ಆನ್ ಸ್ಕಿಲ್ ಮೇಲೆ ನಾವು ಆ್ಯಕ್ಚುಲಿ ಕೆಲಸ ಮಾಡೋದು. ಸರ್ ನೀವು ಇವಾಗ ಇದನ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಬುಕ್ಕಿಂದ ಇನ್ಫ್ಲೂಯೆನ್ಸ್ ಆದರೆ ಸ್ಟಾರ್ಟ್ ಮಾಡಿದ್ವಿ ಸರ್? ಇನ್ಫ್ಲೂಯೆನ್ಸ್ ಅಂದರೆ ನೀವು ಇವಾಗ ಯಾರೇ ಆದ್ರೂ ಬಿಸ್ನೆಸ್ ಮಾಡುವಾಗ ಒಂದು ಬುಕ್ ಅಥವಾ ಪರ್ಸನ್ಸ್ನ ನೋಡಿ ಮೋಟಿವೇಟ್ ಆಗಿ ಮಾಡ್ತಾರಲ್ವಾ, ನೀವು ಯಾವ ಬೇಸಿಸ್ ಮೇಲೆ ಮೋಟಿವ್ ಮಾಡಿದ್ದೀರಾ? ಅದು ಹಂಗೆ ಹೇಳೋದಾದರೆ ಯಾರ ಬೇಸಿಸ್ ಮೇಲೆ ಇರೋದಾದರೆ ಈಗ ನಮ್ಮದು
ವಿ ಆರ್ ಭಾಳ ಬ್ರೀಫಾಗಿ ಹೇಳೋದಾದರೆ ಏನಾಗುತ್ತೆ, ಈಗ ನಾವು ಸ್ಟಾರ್ಟ್ ಮಾಡಿದ್ದು ಇಟ್ಸ್ ಆಪ್ಷನ್ ಅಲ್ಲ, ನಾನು ತೊಗೊಂಡಿದ್ದು ಆಪ್ಷನ್ ಅಲ್ಲ, ಇಟ್ಸ್ ನನಗೆ ಇದೇ ಆಪ್ಷನ್, ಬೇರೆ ಏನೂ ಇಲ್ಲ ಆ ಥರ ಇದ್ದಿದ್ದು ನಮಗೆ. ಯಾವ ಥರ ಅಂದರೆ ಇದು ಬಿಟ್ಟರೆ ಬೇರೆ ಇಲ್ಲ. ನಾವು ಹಿಂಗಂದ್ರೆ ಡಿಗ್ರಿ ಸ್ಟಾರ್ಟ್ ಮಾಡಿರೋದು, ಬಟ್ ಸ್ಟಿಲ್ ಇದು ಬಿಟ್ಟರೆ ಬೇರೆ ಆಪ್ಷನ್ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಕಂಪ್ಲೀಟ್ಲಿ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸಲ್ಲೇ ಬಿಡ್ಬೇಕಂತ ಇತ್ತು. ಅದೇ ಥರ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಬಿಸ್ನೆಸ್ ಮಾಡ್ಕೊಂಡೇ ಬಂದಿರೋದು. ನಮ್ಮ ಚಿಕ್ಕಪ್ಪರಾಗಿರ್ಬೋದು, ಇವ್ರದೆಲ್ಲ ನೋಡಿ ನಮಗೆ ಅಂದರೆ ಇನ್ಸ್ಪೈರ್ ಆಗಿ ಇದೇ ಥರ ಮಾಡಿದರೆ ಬಿಸ್ನೆಸ್ಸೇ ಮಾಡಬೇಕು, ಇದಕ್ಕಿಂತ ಚೆನ್ನಾಗಿ ಆಗಬೇಕು, ಅಂದರೆ ಸೆಕೆಂಡ್ ಲೆವೆಲಲ್ಲಿ ಮಾಡಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ನಾವು ಒಂದು ಏನಂತಾರಲ್ಲ, ಸಾರಿ ಅದಲ್ಲ, ಒಳ್ಳೆ ಪೊಸಿಷನ್ ಅದಕ್ಕಿಂತ ಹೇಳ್ತೀನಿ, ಈಗ ನನ್ನನ್ನು ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಇನ್ನೊಬ್ರು ಮೋಟಿವೇಟ್ ಆಗಲಿ ಅಂತ ಆಸೆನ ನಾನು ಮಾಡ್ಬೇಕಂತಾನೆ ಇನ್ನೂ ಮಾಡ್ತಾನೆ ಇದೀನಿ, ಇನ್ನೂ ಮಾಡ್ಬೇಕಂತ. ಬರುವಾಗ ಯಾವ್ದಾದ್ರು ಒಂದು ಮಂತ್ರ ಏನಾದ್ರು ಮೋಟಿವೇಟ್ ಆಗ್ತಾರೆ ಅದನ್ನ ಹೇಳ್ತಾ ಏನಾದ್ರು ಅದೇ ಹೇಳಿದ್ನಲ್ಲ, ತಪ್ಪು ಮಾಡ್ತಾ ಇರ್ಬೇಕು, ತಪ್ಪು ಕಲಿತಾನೆ ಇರ್ಬೇಕು ಡೈಲಿ. ಇನ್ ಕೇಸ್ ಇವಾಗ ಏನಾದ್ರು ಅನ್ಸರ್ಟನಿಟಿ ಬಂದ್ರೆ ಆ ಟೈಮಲ್ಲಿ ಯಾವ ತರ ಡಿಸಿಷನ್ಸ್ ತಗೊಂತೀರಾ ಸರ್? ಅಂದ್ರೆ ನೀವು ಹೇಳ್ತಿರೋದು ಅನ್ಸರ್ಟನ್ಸಿ ಇವಾಗ ಕೊರೋನಾ ಬಂತಲ್ವಾ, ಆ ಟೈಮಲ್ಲಿ ಇವಾಗ ಆನ್ಲೈನ್ ಬಿಸ್ನೆಸ್ ಅಥವಾ ವರ್ಕ್ ಫ್ರಮ್ ಹೋಮ್ ಕೊಡ್ತಿದ್ರಲ್ಲ, ಆ ಥರ ನೀವೇನು ಮಾಡ್ತಿದ್ರಿ ಅನ್ಸರ್ಟನಿಟಿ? ಆಬ್ವಿಯಸ್ಲಿ ವಿ ಆರ್ ಆಲ್ಸೋ, ಅಂದರೆ ನಾವು ಸೇಮ್ ಅದೇ ಥರ ಆನ್ಲೈನಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ವಿತ್ ಕಾನೂನು ರೂಲ್ಸ್ ಪ್ರಕಾರ ಏನೇನಿದಾನೋ ಆ ಥರನೇ ಮೂವ್ಮೆಂಟ್ ಮಾಡಿ ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯ, ನಮ್ಮ ಕಸ್ಟಮರ್ಸಿ ನಮ್ಮ ನಂಬಿರೋರಿಗೆ ಏನು ಪ್ರಾಬ್ಲಮ್ ಆಗಲಿಲ್ಲಂಗೆ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯನೋ ಅದಕ್ಕಿಂತ ಒಂದು ಹೆಜ್ಜೆ ಮೀರಿ ಮಾಡಿ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಮೇನ್ ಮೋಟಿವೇ ಅದೇ ಇರುತ್ತೆ. ನೀವು ಇಲ್ಲಿವರೆಗೂ ಏನಾದರೂ ಬೆಸ್ಟ್ ಡಿಸಿಷನ್ ತಗೊಂಡಿದ್ರೆ ಅದು ಯಾವ ಬೆಸ್ಟ್ ಡಿಸಿಷನ್ ಆಗಿರುತ್ತೆ ಸರ್ ನಿಮ್ಮ ಲೈಫಲ್ಲಿ ಬಿಸ್ನೆಸ್ಸಲ್ಲಿ? ಬೆಸ್ಟ್ ಡಿಸಿಷನ್ ಅಂತ ಹೇಳೋದಾದರೆ ಎಸ್ ಆಬ್ವಿಯಸ್ಲಿ ಅಂಗಡಿ ನಮ್ಮ ಸೆಕೆಂಡ್ ಬ್ರಾಂಚ್ ಆಗಿರ್ಬೋದು ಮತ್ತು ನಮ್ಮ ಥರ್ಡ್ ಬ್ರಾಂಚ್ ಆಗಿರ್ಬೋದು ಮಾಡೋಕ್ಕೆ ನಾವು ಧೈರ್ಯ ಮಾಡಿ ಮುಂದುವರೆದಿರೋದೇ ನಮ್ಮ ಬೆಸ್ಟ್ ಡಿಸಿಷನ್ ಅಂತ ನನಗೆ ಅನ್ಸುತ್ತೆ. ಎಷ್ಟು ಬ್ರಾಂಚಸ್ ಇದೆ ಸರ್ ನಿಮ್ಮದು? ನಮ್ಮದು ಟೋಟಲ್ 3 ಬ್ರಾಂಚಸ್ ಇದೆ ಇವತ್ತು. ದಾವಣಗೆರೆನಲ್ಲೇ ಇದೆ? ದಾವಣಗೆರೆಯಲ್ಲಿ 2 ಇದೆ, ದುರ್ಗದಲ್ಲಿ ಒಂದಿದೆ. ಇನ್ ಕೇಸ್ ಇವಾಗ ವರ್ಕ್ ಪ್ರೆಷರ್ ಅಥವಾ ಸ್ಟ್ರೆಸ್ ಇದ್ದಾಗ ನೀವು ಅದನ್ನು ಹೇಗೆ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊತೀರಾ ಸರ್? ಅದೆಲ್ಲ ಹೇಳೋಕ್ಕಾಗಲ್ಲ. ಅದು ಎಕ್ ಸೆಕೆಂಡ್ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದಾದರೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಅಂದರೆ ನಿಮಗೂ ಇದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅಂದರೆ ಮಕ್ಕಳ ಜೊತೆ ಇರ್ತೀವಿ, ಮತ್ತು ನಮಗೆ ಬೇಕಾದವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದರಿಂದ ನಮಗೂ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸರ್ ಇವಾಗ MBA ಸ್ಟೂಡೆಂಟ್ ಯಾರಾದರೂ ಸಕ್ಸಸ್ ಆಗಬೇಕಂತ ಇದ್ದಾರಲ್ಲ, ಅವ್ರಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ನೀವು? ಮೇಡಮ್, ನಾವು ಈಗ ಯಾವ ಥರ ಹೇಳ್ತೀವಿ ಅಂದರೆ, ನಮ್ಮ ತಲೆನ ಕೆಡಿಸ್ಕೊಂಡು ಕೆಲಸ ಮಾಡೋದಕ್ಕಿಂತ ತಲೆನ ಓಡಿಸಿ ಕೆಲಸ ಮಾಡಿ. ಫೋಕಸ್ಡ್ ಆಗಿರಿ, ಡೋಂಟ್, ಅಂದರೆ ಈಗ ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ, ಫೋಕಸ್ಡ್ ಆಗಿರಿ ಅಂತ ನನಗೆ ಅನಿಸಿದ್ದನ್ನು ನಾವು ಹೇಳ್ತೀವಿ. ಯಾಕಂದರೆ ಸುಮ್ಮನೆ ಏನೋ ವಿಚಾರದಲ್ಲಿ ಈಗ ಹೆಂಗಿದೆ ಅಂದರೆ ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ಥರ ಭಾಳ ಇದ್ದಾವೆ. ನಿಮಗೆ ಏನು ಬೇಕನ್ನೋದು ನೀವು ಫಸ್ಟ್ ಕ್ಲಿಯಾರಿಟಿ ಆಗಿರಿ. ಆಫ್ಟರ್ ದಟ್ ಎಲ್ಲದನ್ನು ಅದು ಆ ಟೈಮಿಗೆ ಅದು ಸಿಗ್ತಾ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ನಮ್ದು ಇಂಟ್ರೆಸ್ಟ್ ಹೇಗಿದೆ ಅದು ಡೈವರ್ಟ್ ಆಗಿಲ್ಲ, ಅದ್ರ ಮೇಲೆ ಹೋಗ್ಬೇಕಂತ. ಎಕ್ಸಾಕ್ಟ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ.